ನಾವು ಅಂತೀವಿ ಅಂತ ನಮ್ಮ ಪರ್ಸು ಕೊಲ್ಲೋರ್ ಅನ್ನೋ ಕೂಡ ಆರ್ಕೆಸ್ಟ್ರಾ ಮಾಡೇ ಬಿಟ್ಟಿವಿ. ಯಾರ್ಯಾರು ನಮ್ಮ ಐಡಿ ಫಾಲೋ ಮಾಡಿಲ್ಲ ಪಟ್ ಪಟ್ ಫಾಲೋ ಮಾಡ್ಕೊಂಬಿಡ್ರಿ. ಎಲ್ಲ ನಮ್ಮ ಯುಕೆ ಹುಲಿಗಳು ಗಿಚ್ಚಾಗಿದ್ರಿ ಅನ್ಕೊಂಡು ಇವತ್ತಿ ನಮ್ ಬ್ಲಾಗ್ ಸ್ಟಾರ್ಟ್ ಮಾಡಮ್ ಬರ್ರಿ. ಇವತ್ ನಮ್ಮ ಆರ್ಕೆಸ್ಟ್ರಾ ಇದ್ದಿದ್ ಕಾರಣಕ್ಕಾಗಿ ನಾ ಹೊಂಟಿದ್ದ ಸೀದ್ ಮುಂಡ್ರಿಗೆ ಕಡ್ರಿ. ಯಾಕಂದ್ರೆ ಬಟ್ಟೆ ತಗೋಬೇಕತ್ತಲ್ರಿ, ಅದಕ್ಕೆ ನಾವು ಸೀದ್ ಬಂದಿದ್ದ ಮುಂಡ್ರಿಗೆ ನಾವು ಸೀದರಿ ಬಟ್ಟಿ ತೊಗೊಳಕ ಎಲ್ಲಿ ಬಂದಿದ್ವಿ ಅಂದ್ರೆ ನಮ್ ಈಗಲ್ ಹೊಡ್ಸ್ ಬಟ್ಟಿ ಶಾಪ್ ಐತಿಲ್ರಿ, ಇಲ್ಲಿ ಒಂದ್ 4 ಜೊತೆ ಬಟ್ಟಿ ತೊಗೊಂಡ್ ನಾವ್ ಹೊಂಟಿದ್ದ. ನೆಕ್ಸ್ಟ್ ವಾಪಸ್ ನಾವು ಬಂದಿದ್ದು ಒಂದ್ ಚಸ್ಮಾ ತಗೋಬೇಕಂತ ಗೈಸ್. ಇಲ್ಲಿ ಒಂದ್ ಚಸ್ಮಾ ಎಲ್ಲ ತೊಗೊಂಡ್ ನಾವು ವಾಪಸ್ ಹೊಂಟಿದ್ವಿ. ಅಲ್ಲಿ ಚಸ್ಮಾ ತೊಗೊಂಡ ನಾವು ನಮ್ಮ ಅಣ್ಣ ಇಷ್ಟರು ಬಂದಿದ್ವಿ ವಾಪಸ್ ಲಸ್ಸಿ ಕುಡಿಯಕಿ. ಲಸ್ಸಿ ಕುಡಿದ್ರೆ ಬೆಳಗಾಕಿ ಒಂದ್ ಟ್ರೈ ಮಾಡನ್ರಿ. ಮತ್ತೇನೈತ್ರಿ ನಮ್ ಮುಂಡ್ರಿಗ್ಲಿಂತ್ರ ವಾಪಸ್ ಬಂದ ನಾವೆಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡ್ ನಾವು ವಾಪಸ್ ಹೊಂಟಿದ್ದೀರಿ ನಮ್ಮ ಅಣ್ಣಾರ ಮನಿಗೆ. ನಮ್ಮ ಅಣ್ಣಾರ ಮನಿ ತಿಂಡ್ ಕಡಲ್ ಅನ್ಕೊಂಡ್ ಬಂದು ಬೇಷ ನಾಷ್ಟ ಮಾಡ್ಕೊಂಡು ವಾಪಸ್ ನಾವು ಅಷ್ಟ್ರು ಬೈಕ್ ಹತ್ತಿ ಹೊಂಡ್ ಬಿಡ್ತೀವಿ ಆರ್ಕೆಸ್ಟ್ರಾ ಕಡೆ. ಬೈಕ್ ನಾಗ ಹೋಗ್ಬಂದ್ ನಮ್ಮ ಎನರ್ಜಿ ಕಂಡು ಬಿಟ್ಟಿವಿ. ನಮ್ಮ ಎನರ್ಜಿ ಇಲ್ಲ ಅಂದ್ರೆ ನಮ್ ಕೆಲಸ ಆಗಲ್ರಿ. ಇಳಿದು ನಮ್ಮ ಎನರ್ಜಿ ತಗೊಂಡ್ವಿ. ನಾವು ಆರ್ಕೆಸ್ಟ್ರಾಕ್ ಹೋಗೋದ್ರೊಳಗ ನಮ್ಮ ಜನಪದ ಲೋಕದ ಧ್ರುವತಾರೆ PK ಬಾಸ್ ನಮ್ಮ ಪರ್ಸಣ್ಣನು ಬಂದಿದ್ದ. ಅವ್ನ್ ಜನಪದ ನೋಡ್ಕೊಂಡ್ ಬರ್ರಿ. ನಮ್ಮ ಪರ್ಸೋಣ ಹಾಡಿಗೆಲ್ಲ ಫುಲ್ ಕ್ರೇಜ್ ರೀ. ಯಾಕಂದ್ರೆ ನಮ್ಮ ಜನಪದ ಲೋಕದ ಧ್ರುವ ತಾರೆ ಅಲ್ರಿ ನಮ್ಮ PK ಬಾಸ್. ನಮ್ಮ ಪರ್ಸೋಣನ್ ಬಗ್ಗೆ ಹೇಳಂಗಿಲ್ರಿ. ಎಲ್ಲಾ ಕಲಾವಿದರು ನಮ್ ತರ ಅನ್ಕೊಂಡು ಎಲ್ಲಾರ್ಗಿ ಬೆಳಿಲಿ ಅಂತ ಸಪೋರ್ಟ್ ಮಾಡ್ತಾನ್ರಿ. ನಮ್ ಬ್ಲಾಗ್ ಏನಾರ ಇಷ್ಟ ಆಗಿತ್ತು ಅಂದ್ರೆ ಪಟ್ ನಮ್ಮ ಐಡಿ ಫಾಲೋ ಮಾಡ್ಕರಿ. ಈ ತರ ಬ್ಲಾಗ್ ಡೈಲಿ ಬಿಡ್ತಾ ಇರ್ತೀನಿ.